ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ಈಗ ವಾರ್ತೆಗಳ ವಿವರ. 2023ರ ವಿಧಾನಸಭಾ ಚುನಾವಣೆಯಲ್ಲಿ 100ಕ್ಕೆ 100ರಷ್ಟು ಮತದಾನ ನಡೆಯಲೆಂಬ ಉದ್ದೇಶದಿಂದ ಮತದಾರರ ಜಾಗೃತಿ ಅಭಿಯಾನವನ್ನು ನಡೆಸಲಾಗುತ್ತಿದೆ. ಹೀಗೆ ದಿನಾಂಕ 24ರಂದು ಸಂಜೆ ಆರೋಗ್ಯ ಇಲಾಖೆಯ ಸಹಯೋಗದೊಂದಿಗೆ ಕ್ಯಾಂಡಲ್ ಹಿಡಿದು ಮತದಾರರ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ಈ ಅಂಶಕ್ಕೆ ಸಂಬಂಧಿಸಿದಂತೆ ದಿನಾಂಕ 24ರಂದು ಸಂಜೆ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಿಂದ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಸ್ವೀಪ್ ಸಮಿತಿಯ ಸಹಯೋಗದಲ್ಲಿ ಮತದಾರರ ಜಾಗೃತಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿಜಯನಗರ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಾಹಕ ಮುಖ್ಯಾಧಿಕಾರಿ ಸದಾಶಿವ ಪ್ರಭುರವರ ಸಾರಥ್ಯದಲ್ಲಿ ವೈದ್ಯರ ತಂಡ, ಆರೋಗ್ಯ ಇಲಾಖೆ, ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರ ಸಹಭಾಗಿತ್ವದಲ್ಲಿ ಕ್ಯಾಂಡಲ್ ಹಿಡಿದು ಪ್ರಮುಖ ರಸ್ತೆಗಳಲ್ಲಿ ಮತದಾರರ ಜಾಗೃತಿ ಅಭಿಯಾನವನ್ನು ನಡೆಸಲಾಯಿತು. ನನ್ನ ಮತ ಎಲ್ಲರೂ ಕಡ್ಡಾಯವಾಗಿ ಇನ್ನು 18 ವರ್ಷ ತುಂಬಿದ ಪ್ರತಿಯೊಬ್ಬ ಪ್ರಜೆಯು ಯಾರ ಒತ್ತಡಕ್ಕೂ ಮಣಿಯದೆ ಹಾಗೂ ಆಮಿಷಕ್ಕೆ ಒಳಗಾಗದೆ ಧೈರ್ಯವಾಗಿ ಮತಗಟ್ಟೆಗೆ ಆಗಮಿಸಿ ತಮ್ಮ ಅಮೂಲ್ಯ ಮತವನ್ನ ಹಾಕಿ ಪ್ರಜಾಪ್ರಭುತ್ವವನ್ನ ಗಟ್ಟಿಗೊಳಿಸಬೇಕೆಂದು ಸಿಇಒ ಹಾಗೂ ಸರ್ಕಾರಿ ಆಸ್ಪತ್ರೆಯ ವೈದ್ಯರು ಈ ವೇಳೆ ಮತದಾರರಲ್ಲಿ ಕರೆ ನೀಡಿದರು. ಈ ದಿನ ವಿಜಯನಗರ ಜಿಲ್ಲೆಯ ಆರೋಗ್ಯ ಇಲಾಖೆ ವತಿಯಿಂದ ಎಲ್ಲ ಆಶಾ ಕಾರ್ಯಕರ್ತರು ಮತ್ತು ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತದಾನದ ಜಾಗೃತಿಯನ್ನು ಮಾಡಲಿಕ್ಕೆ ಕ್ಯಾಂಡಲ್ ಲೈಟ್ ಜಾಥಾವನ್ನು ಹಮ್ಮಿಕೊಂಡಿರುವಂಥದ್ದು. ನಮ್ಮ ಹೊಸಪೇಟೆ ನಗರ ಪ್ರದೇಶದಲ್ಲಿ ಸುಮಾರು 100ಕ್ಕಿಂತಲೂ ಜಾಸ್ತಿ ಮತದಾನ ಕೇಂದ್ರಗಳಲ್ಲಿ ಕಳೆದ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಕಡಿಮೆ ಮತದಾನ ಅಂದರೆ ಸ್ಟೇಟ್ ಅವರೇಜ್ಗಿಂತಲೂ ಕಡಿಮೆ ಮತದಾನ ಆಗಿರುವ ಹಿನ್ನೆಲೆಯಲ್ಲಿ ಅಂಥ ಪ್ರದೇಶಗಳನ್ನು ಗುರುತಿಸಿ ನಾವು ಜಾಥಾಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮುಖಾಂತರ ಜಾಗೃತಿಯನ್ನು ಮೂಡಿಸುವಂಥದ್ದು ಹಾಗೂ ಎಲ್ಲ ಮತದಾರರು ದಿನಾಂಕ 10 ಮೇ 2023ರಂದು ಬಂದು ಕಡ್ಡಾಯವಾಗಿ ಮತದಾನವನ್ನು ಮಾಡಬೇಕು, ಮತದಾನದ ಪ್ರಮಾಣವನ್ನು ಹೆಚ್ಚಿಸಬೇಕು ಅಂತ ಒಂದು
ಸ್ಪಷ್ಟ ಸಂದೇಶವನ್ನು ನೀಡಲಿಕ್ಕೆ ಇಚ್ಛೆಪಡ್ತೇವೆ. ಅದರ ಅಂಗವಾಗಿ ಇವತ್ತು ಈ ಜಾಥಾವನ್ನು ಹಮ್ಮಿಕೊಂಡಿರುವಂಥದ್ದು. ಈ ಜಾಥಾದ ಮುಖಾಂತರ ನಾವು ಜಾಗೃತಿಯನ್ನು ಮೂಡಿಸಲಿಕ್ಕೆ ಸಫಲರಾಗ್ತೇವೆ ಅಂತ ಒಂದು ದೃಢವಾದ ವಿಶ್ವಾಸ ಇದೆ. ತನ್ಮೂಲಕ ನಾವು ಈ ಬಾರಿಯ ಚುನಾವಣೆಯಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಮತದಾನದ ಪ್ರಮಾಣವನ್ನು ಸಾಧಿಸ್ತೇವೆ ಎನ್ನುವ ಒಂದು ಖಂಡಿತವಾದ ಭರವಸೆ ಇದೆ. ಮಾಜಿ ಶಾಸಕ ಎಚ್.ಆರ್. ಗವಿಯಪ್ಪನವರು 90 ವಿಜಯನಗರ ಕ್ಷೇತ್ರದಲ್ಲಿ ಸಂಚರಿಸಿ ಮತದಾತ ಪ್ರಭುಗಳಲ್ಲಿ ಮತಯಾಚನೆ ಮಾಡುವಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ತಾಲೂಕಿನ ಮಲಪನಗುಡಿ ಗ್ರಾಮದಲ್ಲಿ ಸಂಚರಿಸಿ ಮತಯಾಚಿಸಿ ಕ್ಷೇತ್ರದ ಅಭಿವೃದ್ಧಿ ಹಾಗೂ ಜನಸೇವೆ ಮಾಡಲು ಆಶೀರ್ವದಿಸಬೇಕೆಂದು ಕೋರಿಕೊಂಡರು. ಹೀಗೆ ಹಂಪಿ ರಸ್ತೆ ಮಲಪನಗುಡಿ ಗ್ರಾಮಕ್ಕೆ ಆಗಮಿಸಿದ ಕಾಂಗ್ರೆಸ್ ಅಭ್ಯರ್ಥಿ ಎಚ್.ಆರ್. ಗವಿಯಪ್ಪನವರನ್ನ ಇಲ್ಲಿನ ಕಾರ್ಯಕರ್ತರು ಹಾಗೂ ಅಭಿಮಾನಿ ಬಳಗದಿಂದ ಸ್ವಾಗತಿಸಿಕೊಳ್ಳಲಾಗಿ ಮನೆ ಮನೆಗೆ ತೆರಳಿ ಮತ ಯಾಚಿಸಿದರು. ಬಳಿಕ ಕಾಂಗ್ರೆಸ್ ಪಕ್ಷದ ಮುಖಂಡ ವೆಂಕಟರಮಣರವರು ಗವಿಯಪ್ಪನವರ ಪರವಾಗಿ ಮತ ಯಾಚಿಸುತ್ತಾ ಮಾತನಾಡಿ, ಸುಳ್ಳು ಭರವಸೆ ನೀಡಿ ದೇಶ ಹಾಗೂ ರಾಜ್ಯದ ಜನತೆಗೆ ಮೋಸ ಮಾಡಿಕೊಂಡು ಬರುತ್ತಿರುವ ಡಬಲ್ ಎಂಜಿನ್ ಸರ್ಕಾರವನ್ನ ಮನೆಗೆ ಕಳಿಸಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದು ಬಡತನ ಹಾಗೂ ನಿರುದ್ಯೋಗವನ್ನ ನಿರ್ಮೂಲನೆ ಮಾಡಬೇಕಿದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸಬೇಕೆಂದು ಕೋರಿಕೊಂಡರು. ಸಿದ್ದರಾಮಯ್ಯನವರು ಹಸುವಿನಿಂದ ಸಾಯಬಾರದು ಅಂತ ಹೇಳಿ 7 kg ಅಕ್ಕಿ ಅನೌನ್ಸ್ ಮಾಡಿದ್ರು. ಇವತ್ತು ಅವರು ಕೊಟ್ಟಂತ ಯೋಜನೆಗಳಲ್ಲಿ ಯಾವುದು ಕೂಡ ಇವತ್ತು ಬಿಜೆಪಿ ಸರ್ಕಾರ ಒಂದೇ ಒಂದು ಯೋಜನೆಯನ್ನ ಬಡವರ ಪರವಾಗಿ ಮಾಡಲಿಲ್ಲ. ಒಂದು ಇವತ್ತೇನು ಆನಂದ್ ಸಿಂಗ್ ಅವರು 15 ವರ್ಷ ಈ ಕ್ಷೇತ್ರದಲ್ಲಿ MLA ಆಗಿದ್ದಾರೆ. ಯಾರಿಗಾದ್ರೂ ಬಡವರಿಗೆ ಒಬ್ಬರಿಗೆ ಒಂದು ಮನೆಯನ್ನ ಕೊಟ್ಟಿಲ್ಲ. ಯಾರಾದ್ರೂ ಕೊಟ್ಟಿದ್ರೆ ಇವತ್ತು ಕೈ ಎತ್ತಿ ಹೇಳ್ರಿ, ಯಾರಾದ್ರೂ ಒಂದು ಜಾಗ ಕೊಟ್ಟಾರ ಅಂತ ಹೇಳ್ರಿ, ಅಥವಾ ಒಂದು ಆಶ್ರಯ ಮನೆ ಕೊಟ್ಟಾರ ಅಂತ ಹೇಳ್ರಿ. ಇವತ್ತು ಯಾರಿಗೂ ಕೊಡಲಿಲ್ಲ. ಇಷ್ಟು ಒಂದು ಲಾಂಗ್ ಪೀರಿಯಡ್ ಯಾರಿಗೆ ಸಮಯ ಸಿಗ್ತದೋ ಅವರೆಲ್ಲರೂ ಕೂಡ ಇವತ್ತು ಇಡೀ ಕರ್ನಾಟಕದಲ್ಲಿ ನಂಬರ್ 1 ಕ್ಷೇತ್ರ ಮಾಡೋದಕ್ಕೆ ಬಹಳ ಅವಕಾಶ ಇತ್ತು. ಮೇಲೆ ಇಂಜಿನ್ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಅವ್ರದೇ, ರಾಜ್ಯ ಸರ್ಕಾರ ಅವ್ರದೇ. ಇವತ್ತು ಹೇಳಿದ್ರು 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲ ಯುವಕರು ಮೋದಿ 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 ಅಂತ ಕೂಗ್ತಾ ಇದ್ರು. ನಾನು ಅವತ್ತೇ ಯೋಚನೆ ಮಾಡಿದೆ, ಯಾಕೆ ಇಷ್ಟು ಕೂಗ್ತಾರೆ, ಏನು ಮೋದಿ ಮೋದಿ ಅಂದ್ರೆ ಏನು ಅರ್ಥ ಅಂತ ಕೇಳಿದ್ರೆ, ಮೋದಿ ನಮಗೆ 2 ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು. ಆದ್ರೆ ಮೋದಿ ಅವರು ಎಲ್ಲರ ಬಾಯಾಗ ಒಂದು ಪಕೋಡ ಇಟ್ಬಿಟ್ರು. ಅವ್ರು ಹೇಳಿದ್ರು, ಉದ್ಯೋಗ ನಿಮಗೆ ಸಿಗಬೇಕಾಗಿಲ್ಲ, ಉದ್ಯೋಗ ಕೊಡಬೇಕಾಗಿಲ್ಲ, ನೀವೆಲ್ಲ ಪಕೋಡ ಮಾಡಿ ಜೀವನ ಮಾಡ್ರಿ ಅಂತ ಹೇಳಿದ್ರು. ನಾವ್ ಹೇಳ್ತೀವಿ, ಇವತ್ತು 25 ಜನ ಎಂಟುಗಳು ಇದ್ದಿದ್ರು ಕರ್ನಾಟಕದಲ್ಲಿ. 25 ಜನ ಎಂಟುಗಳು ಏನ್ ಗೆದ್ದಾರೆ, ಅವ್ರು ಯಾರು ಕೂಡ ಮೋದಿ ಹತ್ರ ಹೋಗಿ GST ಹಣ ಕೊಡ್ರಿ, ನೆರೆ ಹಾವಳಿ ಬಂದಿದೆ, ನಮಗೆ ಕರ್ನಾಟಕಕ್ಕೆ ಕಷ್ಟ ಬಂದಿದೆ, ಮಳೆ ಬಂದೆಲ್ಲ ಕೊಚ್ಕೊಂಡು ಹೋಗಿದೆ, ಅಲ್ಲಿ ಪರಿಹಾರ ಕೊಡ್ರಂದ್ರೆ ಯಾರು ಕೂಡ ಪರಿಹಾರ ಕೊಡ್ಲಿಲ್ಲ. 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಸಿದ್ಧಾರ್ಥ ಸಿಂಗ್ ರವರು ನಾಮಪತ್ರ ಸಲ್ಲಿಸಿದ ಬಳಿಕ ನಿತ್ಯವೂ ಕ್ಷೇತ್ರದಲ್ಲಿ ಸಂಚರಿಸಿ ಪ್ರಚಾರ ನಡೆಸುತ್ತಿದ್ದಾರೆ. ಹೀಗೆ ಪಾಪಿನಾಯಕನಹಳ್ಳಿಗೆ ಪ್ರಚಾರಕ್ಕೆಂದು ತೆರಳಿದ ಸಿದ್ಧಾರ್ಥ ಸಿಂಗ್ ರವರನ್ನ ಗ್ರಾಮಸ್ಥರಿಂದ ಹೂಮಳೆ ಸುರಿದು ಸ್ವಾಗತಿಸಿಕೊಂಡು ಬೆಂಬಲ ಸೂಚಿಸಿದರು. ಹೀಗೆ ಪ್ರಚಾರಕ್ಕೆಂದು ತಾಲೂಕಿನ ಪಾಪಿನಾಯಕನಹಳ್ಳಿಗೆ ತೆರಳಿದ ಸಿದ್ಧಾರ್ಥ ಸಿಂಗ್ ರವರನ್ನ ಗ್ರಾಮಸ್ಥರಿಂದ ಹೂಮಳೆಗೈದು ವಿಧಾನಸೌಧ ಮಾದರಿಯ ನೆನಪಿನ ಕಾಣಿಕೆ ನೀಡಿ ನಿಮ್ಮನ್ನ ವಿಧಾನಸೌಧಕ್ಕೆ ಕಳಿಸುತ್ತೇವೆ ಎಂದು ಭರವಸೆ ವ್ಯಕ್ತಪಡಿಸಿದ್ದು ಕಂಡುಬಂದಿತು.
ಈ ವೇಳೆ ಗ್ರಾಮದ ಮುಖಂಡರೊಬ್ಬರು ಮಾತನಾಡಿ ಸಚಿವ ಆನಂದ್ ಸಿಂಗ್ ರವರ ಅಭಿವೃದ್ಧಿ ಕೆಲಸಗಳನ್ನು ದುಪ್ಪಟ್ಟಾಗಿ ಮುಂದುವರಿಸಿಕೊಂಡು ಬರಲಿರುವ ಭವಿಷ್ಯದ ಯುವ ನಾಯಕನಿಗೆ ಬೆಂಬಲಿಸಿ ಆರಿಸಿ ತರಬೇಕೆಂದು ಸಿದ್ಧಾರ್ಥ ಸಿಂಗ್ ರವರ ಪರವಾಗಿ ಮತ ಯಾಚಿಸಿದರು. ಯಾಕಪ್ಪ 3 ಸಲ 4 ಸಲ ಆದರೂ ಆನಂದ್ ಸಿಂಗ್ ಅವರು ಬಂದಿದ್ರು, ಈ ಸಲ ಯಾಕೆ ಬಂದಿಲ್ಲ ಯಾರು ಅಂತ ಆಶ್ಚರ್ಯ ಆಗಬಹುದು. ಅವರು ನಾಡಿನ ಜನಮೆಚ್ಚಿದ ನಾಯಕರು, ದಾನಿಗಳು, ಅಭಿವೃದ್ಧಿಯ ಅಧಿಕಾರರು ಆಗಿರ್ತಕ್ಕಂಥ ಕೆಲಸಗಾರರಾದ ಆನಂದ್ ಸಿಂಗರವರ ಪರವಾಗಿರ್ತಕ್ಕಂಥ ಸಿದ್ಧಾರ್ಥ ಸಿಂಗ್ ಅವರು ಅವರಿಗೆ ಈ ಸಲ ಬಿಜೆಪಿಯ ಅಭ್ಯರ್ಥಿಯ ಟಿಕೆಟ್ ಸಿಕ್ಕಿದೆ. ಅವರು ನಾವೆಲ್ಲರೂ ಅವರು ಈಗ ಏನು ಕೆಲಸ ಮಾಡಿಲ್ಲ, ಅವರು ತಂದೆಯವರು ಮಾಡಿರ್ತಕ್ಕಂಥ ಕೆಲಸ ನಾವು ಜನರಿಗೆ ತಿಳಿಸ್ಬೇಕು. ಆ ಕೆಲಸದಿಂದಲೇ ಅವರು ನಾವೆಲ್ಲರೂ ಮತವನ್ನು ಹಾಕಿ ಜಯಗಳಿಸಬೇಕು. ಯಾಕಂದ್ರೆ ಅವ್ರ ತಾಯಿ ತಂದೆ ಎಷ್ಟು ಕೆಲಸವನ್ನು ಮಾಡಿದ್ದಾರೆ. ಆದರೆ ಅದು ಯಾಕಂದ್ರೆ ಅದು ನಮಗೆ ಏತ ನೀರಾವರಿ ಆಗಬೇಕಾಗಿತ್ತು. ಅವ್ರು ಹೇಳ್ತಿದ್ರು ನಮಗೆ ಏತ ನೀರು ಆಗ ಸದ್ಯ ಈಗಿಲ್ಲ, ಮುಂದೆ ಬರ್ತಕ್ಕಂಥವ್ರು ಮಾಡ್ತಾರೆ ಅಂದ್ರೆ ನಮ್ಮ ಸಿದ್ಧಾರ್ಥ ಸಿಂಗ್ ಅವರು ಮುಂದೆ ಏತ ನೀರಾವರಿಯನ್ನು ಮಾಡಿಕೊಡ್ತಾರೆ. ಬಳಿಕ ಸಿದ್ಧಾರ್ಥ ಸಿಂಗ್ ರವರು ಮಾತನಾಡಿ ಸಚಿವ ಆನಂದ್ ಸಿಂಗ್ ರವರ ಮೇಲಿರಿಸಿದ ವಿಶ್ವಾಸವನ್ನ ನನ್ನ ಮೇಲೂ ಇರಿಸಿ ಆರಿಸಿ ತಂದಲ್ಲಿ ನಮ್ಮ ತಂದೆಯವರ ಮಾರ್ಗದರ್ಶನ ಪಡೆದು ಡಬಲ್ ಇಂಜಿನ್ ರೂಪದಲ್ಲಿ ಕ್ಷೇತ್ರದ ಅಭಿವೃದ್ಧಿ ಜೊತೆಗೆ ಜನಸೇವೆ ಮಾಡಲು ಆಶೀರ್ವದಿಸಬೇಕೆಂದು ಮತ ಯಾಚಿಸಿದರು. ಯಾವ ರೀತಿ ಆನಂದ್ ಸಿಂಗ್ ಅವರಿಗೆ 15 ವರ್ಷದಿಂದ ಒಬ್ಬ ಮಗನಾಗಿ, ಒಬ್ಬ ತಮ್ಮನಾಗಿ, ಒಬ್ಬ ಸಹೋದರನಾಗಿ, ಒಬ್ಬ ಸ್ನೇಹಿತನಾಗಿ, ಒಬ್ಬ ಸೇವಕನಾಗಿ ತಾವೆಲ್ಲರೂ ಆಶೀರ್ವಾದ ಮಾಡಿದಿರೋ ಅದೇ ರೀತಿಯಾಗಿ ತಾವು ನನಗೂ ಆಶೀರ್ವಾದ ಮಾಡಿ ಮುಂದೆ ಬರುವಂತ ದಿನಗಳಲ್ಲಿ ತಮ್ಮ ನಿರೀಕ್ಷೆಯನ್ನು ನಾನು ಈಡೇರಿಸುವ ಒಂದು ವಿಶ್ವಾಸ ನಂಬಿಕೆ ನನ್ನಲ್ಲಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹದಿನೈದು ವರ್ಷದ ಹಿಂದೆ ನಮ್ಮ ಕ್ಷೇತ್ರ ಹೇಗಿತ್ತು, ಇವತ್ತು 15 ವರ್ಷದ ನಂತರ ನಮ್ಮ ಕ್ಷೇತ್ರ ಯಾವ ರೀತಿ ಪರಿವರ್ತನೆಯನ್ನ ಅಭಿವೃದ್ಧಿಯ ಮುಖಾಂತರ ಕಂಡಿದೆ ಅಂತ ಹೇಳಿ ನಾವು ಕಣ್ಣಾರೆ ನೋಡ್ತಾ ಇದೀವಿ, ಅಭಿವೃದ್ಧಿಯನ್ನ ಅನುಭವಿಸ್ತಾ ಇದೀವಿ. ಮುಂದೆ ಬರುವಂತ 10-ಹಲವಾರು ವರ್ಷಗಳಲ್ಲಿ ನಮ್ಮ ಕ್ಷೇತ್ರ ಯಾವ ಪ್ರಮಾಣಕ್ಕೆ ಬೆಳಿಬಹುದು ಅನ್ನೋ ಒಂದು ಕಲ್ಪನೆ ಮಾಡೋ ಉತ್ಸಾಹ, ಊಹೆ ಮಾಡೋ ಉತ್ಸಾಹ ಆನಂದ್ ಸಿಂಗ್ ಅವರು ಅವರ ಅಭಿವೃದ್ಧಿ ಕಾರ್ಯಗಳ ಮುಖಾಂತರ ನಮ್ಮೆಲ್ಲರಲ್ಲಿ ಆ ಉತ್ಸಾಹ ತುಂಬಿದ್ದಾರೆ ಅಂತ ಹೇಳಿದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಯಾವ ರೀತಿ ಆನಂದ್ ಸಿಂಗ್ ಅವರು ನಮ್ಮ ಕ್ಷೇತ್ರಕ್ಕೆ ಸೇವೆ ಸಲ್ಲಿಸ್ಕೊಂಡು ಬರ್ತಿದ್ರು, ಅಭಿವೃದ್ಧಿ ಕೆಲಸ ಮಾಡ್ಕೊಂಡು ಬರ್ತಿದ್ರು, ಅವ್ರಿಗಿಂತ 1 ಪಟ್ಟು ಹೆಚ್ಚು ಶ್ರಮ ನಾನು ಹಾಕ್ತೀನಿ ಅಂತ ಹೇಳಿ ನನಗೆ ಅರವಿಂದ್ ಕೇಜ್ರಿವಾಲ್ ಸಾರಥ್ಯದ ಆಮ್ ಆದ್ಮಿ ಪಕ್ಷವನ್ನ ಭಾರತ ಚುನಾವಣಾ ಆಯೋಗದಿಂದ ರಾಷ್ಟ್ರೀಯ ಪಕ್ಷವನ್ನಾಗಿ ಘೋಷಿಸಲಾಗಿದೆ. ಅದೇ ರೀತಿ 2023ರ ಕರ್ನಾಟಕ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ 90 ವಿಜಯನಗರ ಕ್ಷೇತ್ರದಲ್ಲಿ ತನ್ನ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದೆ. ಹೀಗೆ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಶಂಕರ್ ದಾಸ್ ರವರು ಸ್ಪರ್ಧೆಗಿಳಿದಿದ್ದಾರೆ. ಈ ಭಾಗವಾಗಿ ಕ್ಷೇತ್ರದಲ್ಲಿ ಸಂಚರಿಸಿ ಮತದಾತ ಪ್ರಭುಗಳಲ್ಲಿ ಮತಯಾಚನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹೀಗೆ ಮಲಪನಗುಡಿ ಗ್ರಾಮದಲ್ಲಿ ಪ್ರಚಾರ ಕೈಗೊಂಡಿದ್ದ ಶಂಕರ್ ದಾಸ್ ರವರು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ಕರಪತ್ರಗಳನ್ನ ನೀಡುವ ಮೂಲಕ ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲಿಸುವಂತೆ ಮತ ಯಾಚಿಸಿದರು. ಬಳಿಕ ವಿಜಯನಗರ ವಾಹಿನಿಯೊಂದಿಗೆ ಮಾತನಾಡಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡಿರುವ ಅರವಿಂದ್ ಕೇಜ್ರಿವಾಲ್ ನೇತೃತ್ವದ ಸರ್ಕಾರ ದೆಹಲಿ ಮಾದರಿ ಆಡಳಿತದಂತೆ ರಾಜ್ಯದಲ್ಲೂ ಸ್ಥಾಪಿಸಬೇಕಿದೆ. ಉಚಿತ ವಿದ್ಯುತ್, ಮಹಿಳೆಯರಿಗೆ ಉಚಿತ ಸಾರಿಗೆ ಪ್ರಯಾಣ ಸೇರಿದಂತೆ ಹಲವು ಜನಪರ ಯೋಜನೆಗಳನ್ನ ಜಾರಿಗೆ ತರಲಾಗಿದೆ. ಈ ಯೋಜನೆಗಳು ರಾಜ್ಯದಲ್ಲೂ ಬರಬೇಕಿದೆ. ಹಾಗಾಗಿ ಆಮ್ ಆದ್ಮಿ ಪಕ್ಷದ ಕಸಬರಿಗೆ ಚಿಹ್ನೆಗೆ ಮತ ಹಾಕುವಂತೆ ಮತದಾತ ಪ್ರಭುಗಳಲ್ಲಿ ಮತ ಯಾಚಿಸಿದರು. ನಮಸ್ಕಾರ ವಿಜಯನಗರ ಕ್ಷೇತ್ರ ಮತದಾರ ಬಂಧುಗಳೇ, ನನ್ನ ಹೆಸರು ಶಂಕರ್ ದಾಸ್ ಅಂತೇಳಿ ಆಮ್ ಆದ್ಮಿ ಪಾರ್ಟಿಯ MLA ಅಭ್ಯರ್ಥಿ. ವಿಶೇಷ ಏನಂತಂದ್ರೆ ನಮ್ಮ ಅರವಿಂದ್ ಕೇಜ್ರಿವಾಲ್ ಅವರು ಬಡವರ ಬಂಧು ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನದ ಪ್ರಕಾರ
ಪ್ರತಿಯೊಬ್ಬ ಮನೆಗೆ ಆಫೀಸರ್ಸ್ ಇರಬೇಕು, ಪ್ರತಿಯೊಬ್ಬ ಮನೆಗೆ ಓದಬೇಕು. ಅವರ ಕನಸು ಇನ್ನೊಂದು ಗುರಿ ಏನಂತಂದರೆ, ಎಷ್ಟು ಗುಡಿಗಳಲ್ಲಿ ಗಂಟೆ ಬಡಿಯೋದು ಕಡಿಮೆ ಆಗುತ್ತೋ, ಎಷ್ಟು ಶಾಲೆಗಳಲ್ಲಿ ಗಂಟೆ ಬಡಿತದೋ ಅವತ್ತು ನಮ್ಮ ಭಾರತ ದೇಶ ಉದ್ಧಾರ ಆಗುತ್ತೆ ಅಂತೇಳಿ ಅವ್ರ ಕನಸು ಅಂಬೇಡ್ಕರ್ ಅವ್ರದ್ದಿತ್ತು. ಅದರ ನಡೆಯಲ್ಲಿ, ಅದರ ನಿಟ್ಟಿನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರು ಡೆಲ್ಲಿ ಮಾದರಿಯಂತೆ ಒಳ್ಳೊಳ್ಳೆ ಶಾಲೆಗಳು, ಮಾದರಿಯಾದ ಕಾಲೇಜುಗಳು, ಉಚಿತ ಆರೋಗ್ಯಗಳು, ಪ್ರತಿ ಮನೆಗೆ ಉಚಿತವಾಗಿ ವಿದ್ಯುತ್, ಕರೆಂಟು ಹಾಗೂ ಪ್ರತಿ ಮಹಿಳೆಯರಿಗೆ ಬಸ್ಸು, ರೈಲು, ಪ್ರತಿಯೊಂದು ಪ್ರಯಾಣ ಫ್ರೀ. ಮತ್ತೆ ವಿಶೇಷ ಹೇಳ್ಬೇಕಪ್ಪ ಅಂತಂದರೆ, ಪ್ರತಿ ಮಗುವಿನ ಭವಿಷ್ಯ ರೂಪಿಸಬೇಕಾದ್ರೂ ಯಾರಾದರೂ ಇವತ್ತಿನವರೆಗೂ ಆಲೋಚನೆ ಮಾಡಿದರೆ ಭಾರತ ದೇಶದಲ್ಲಿ ಅದು ಅಂಬೇಡ್ಕರ್ ಅವರು ಬಿಟ್ಟರೆ ಎರಡನೇದು ಅರವಿಂದ್ ಕೇಜ್ರಿವಾಲ್ ಅವರು. ಇದರ ನಿಟ್ಟಿನಲ್ಲಿ ನಾವು ಪ್ರತಿ ವಿಜಯನಗರ ಕ್ಷೇತ್ರದಲ್ಲಿ ಇವತ್ತು ಅನಂತೇಶ್ವರ ಗುಡಿ, ಕೊಂಡನಾಯಕನಹಳ್ಳಿ ಹಾಗೂ ಮಲಪನಗುಡಿ ಹಾಗೂ ಹಳೆ ಮಲಪನಗುಡಿ, ಗಾಳೆಮ್ಮನಗುಡಿ, ಕಾಮಲಾಪುರ 20 ವಾರ್ಡುಗಳಲ್ಲಿ ಪ್ರತಿ ಮನೆಗೂ ಕಾರ್ಯಕರ್ತರೆಲ್ಲರೂ ಸೇರಿ ನಾವು ಒಂದೇ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಜನರಿಗೆ ನಮ್ಮ ಆಮ್ ಆದ್ಮಿ ಪಾರ್ಟಿಯ ಸಿದ್ಧಾಂತಗಳನ್ನು ತಿಳಿಸ್ತಾ ಇದ್ದೀವಿ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ, ಮತ ಬಾಂಧವರೇ, ನಿಮ್ಮ ಭವಿಷ್ಯ, ನಿಮ್ಮ ಒಂದು ಮತದಾನದ ಬೆಲೆ ಕಟ್ಟಲಾರದಂಥ ಮತದಾನ, ಬಂಗಾರದ ಮೊಟ್ಟಕ್ಕಿಂತ ಹೆಚ್ಚು ಮತದಾನದ ಬೆಲೆ. ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ಭವಿಷ್ಯ ನಿಮ್ಮ ಮತದಾನದಲ್ಲಿರುತ್ತೆ. ಪ್ರತಿಯೊಬ್ಬರು ಆಲೋಚನೆ ಮಾಡಿ ನಿಮ್ಮ ಮತದಾನ ಮಾಡಬೇಕಂತ ಈ ಮೂಲಕ ಕೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೊಸಪೇಟೆ ಪಟೇಲ್ ನಗರದಲ್ಲಿ ಬರುವ ವೇಣುಗೋಪಾಲ ಸ್ವಾಮಿ ದೇಗುಲದ ವಾರ್ಷಿಕೋತ್ಸವದ ನಿಮಿತ್ತ 2 ದಿನಗಳ ಕಾಲ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಹೀಗೆ 2ನೇ ದಿನದಂದು ಮಹಾಸುದರ್ಶನ ಹೋಮ ಸೇರಿದಂತೆ ರಥೋತ್ಸವ ನಡೆಸಲಾಯಿತು. ಹೀಗೆ 2ನೇ ದಿನದಂದು ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವಿಷ್ಣು ಸೇವಾ ಸಂಸ್ಥೆಯಿಂದ ಬೆಳಿಗ್ಗೆ ಸಮಯದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಪಠಿಸಲಾಯಿತು. ಬಳಿಕ ಅರ್ಚಕರಿಂದ ಮಹಾಸುದರ್ಶನ ಹೋಮವನ್ನ ನಡೆಸಿಕೊಳ್ಳಲಾಯಿತು. ಬಳಿಕ ರುಕ್ಮಿಣಿ, ಸತ್ಯಭಾಮ ಸಹಿತ ಕೃಷ್ಣ, ಪಾಂಡುರಂಗ ದೇವತೆಗಳನ್ನ ತೆರೆದ ರಥದಲ್ಲಿರಿಸಿ ದೇಗುಲದ ಪ್ರದಕ್ಷಿಣೆ ನಡೆಸಿದ ನಂತರ ರಾಣಿಪೇಟೆಯವರೆಗೆ ರಥೋತ್ಸವದ ಮೆರವಣಿಗೆ ನಡೆಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಲಾಯಿತು.
ತಾಲೂಕು ಕಮಲಾಪುರದಲ್ಲಿ ದಿನಾಂಕ 24ರಂದು ಸಂಜೆ ನಗರೇಶ್ವರ ಸ್ವಾಮಿಯ ರಥೋತ್ಸವ ಹಮ್ಮಿಕೊಳ್ಳಲಾಗಿತ್ತು. ಈ ಭಾಗವಾಗಿ ಕಮಲಾಪುರದ ಭಕ್ತ ಸಮೂಹ ಸೇರಿದಂತೆ ಆರ್ಯವೈಶ್ಯ ಸಮಾಜದಿಂದ ರಥೋತ್ಸವವನ್ನ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿ ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಲಾಯಿತು. ಹೀಗೆ ದಿನಾಂಕ 24ರಂದು ಸಂಜೆ ವೇಳೆ ಕಮಲಾಪುರದಲ್ಲಿ ನಗರೇಶ್ವರ ಸ್ವಾಮಿಯ ಮಹಾರಥೋತ್ಸವ ಕೈಗೊಳ್ಳಲಾಗಿ ರಥಕ್ಕೆ ಹೂವಿನ ಸರಮಾಲೆಗಳಿಂದ ಸಿಂಗರಿಸಿ ಸಿದ್ಧಗೊಳಿಸಲಾಗಿತ್ತು. ಇನ್ನು ರಥೋತ್ಸವದ ಮುನ್ನ ಆರ್ಯವೈಶ್ಯ ಸಮುದಾಯದ ಮುಖಂಡ ಜೂಟೂರು ಹರಿಣಶೆಟ್ಟಿರವರು ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಕಮಲಾಪುರದ ಹಿರಿಯ ಮುಖಂಡರಿಗೆ ಶಾಲು ಹೊದಿಸಿ ಸನ್ಮಾನಿಸಿದರು. ಬಳಿಕ ಪಟ್ಟದ ಹರಾಜು ಪ್ರಕ್ರಿಯೆ ನಡೆಸಲಾಯಿತು. 18,000 ಆಟೋ ದುರ್ಗ, 18,500 ಆಟೋ ದುರ್ಗ 2 ಸಾರಿ, 8,500 ಆಟೋ ದುರ್ಗ 3 ಸಾರಿ. ನಂತರ ರಥೋತ್ಸವಕ್ಕೆ ಚಾಲನೆ ನೀಡಲಾಗಿ ರಥದ ಗಾಲಿಗಳು ಮುಂದಕ್ಕೆ ಸಾಗುತ್ತಿದ್ದಂತೆ ನೆರೆದ ಭಕ್ತರು ರಥಕ್ಕೆ ಹೂವು ಹಣ್ಣು ಅರ್ಪಿಸಿ ಭಕ್ತಿಭಾವದಲ್ಲಿ ಮಿಂದರು. ಇನ್ನು ಯುವಕರು ರಥದ ಗಾಲಿಗಳಿಗೆ ಸನ್ನೆ ಹಾಕಿ ಸಂಭ್ರಮಿಸಿದರು. ಹೀಗೆ ನಿಗದಿತ ಸ್ಥಳದವರೆಗೆ ರಥವನ್ನ ಎಳೆದು ಮರಳಿ ಮೂಲ ಸ್ಥಳಕ್ಕೆ ಸಾಗಿಸಿ ತಂದು ನಾಡಿನ ಒಳಿತಿಗಾಗಿ ಪ್ರಾರ್ಥಿಸಿದರು.
ಆರ್ಯವೈಶ್ಯ ಸಮಾಜದ ಮುಖಂಡ ಜೂಟೂರು ಹರಿಣ ಶೆಟ್ಟಿರವರು ಮಾತನಾಡಿ, ನರಸಮ್ಮ ಎಂಬ ಅನಾಥ ವೃದ್ಧೆ ಕಳೆದ 90 ವರ್ಷಗಳ ಹಿಂದೆ ತನ್ನ ಆಸ್ತಿ ಮಾರಿ ಈ ರಥವನ್ನ ನಿರ್ಮಿಸಿ ನಗರೇಶ್ವರ ದೇವಸ್ಥಾನಕ್ಕೆ ಅರ್ಪಿಸಿದ್ದರು. ಅಂದಿನಿಂದ ಇಂದಿಗೂ ಆರ್ಯವೈಶ್ಯ ಸಮಾಜ ಹಾಗೂ ಕಮಲಾಪುರದ ಭಕ್ತರಿಂದ ಊರಿನ ಜಾತ್ರೆಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸ ನಮ್ಮ ಅಕ್ಷಯ ತೃತೀಯ ದಿವಸದಂದು ನಮ್ಮ ಕಮಲಾಪುರ ಶ್ರೀ ನಗರೇಶ್ವರ ಸ್ವಾಮಿಯ ರಥೋತ್ಸವವನ್ನು ಪ್ರತಿ ವರ್ಷ ನಾವು ಈಗ 85-90 ವರ್ಷಗಳಿಂದ ನಾವು ನಡೆಸ್ಕೊಂತ ಬಂದೀವಿ. ಇದರ ವಿಶೇಷತೆ ಏನಂದರೆ, ಈ ರಥೋತ್ಸವ ನಿಮಗೆ ಕಾಣ್ತಿರೋ ರಥೋತ್ಸವ ರಥ, ಇದನ್ನು ಒಬ್ಬ ವೃದ್ಧೆ ನರಸಮ್ಮ ಅಂತೇಳಿ ಆಕಿ ತನ್ನ ಎಲ್ಲ ಆಸ್ತಿಯನ್ನು ಮಾರಿ, ಅನಾಥೆ ಹಾಕಿ ಎಲ್ಲ ಆಸ್ತಿ ಮಾರಿ ಈ ಒಂದು ತೇರು ನಿರ್ಮಾಣ ಮಾಡಿದ್ದಾಳೆ. ಅವರಿಗೆ ಇವತ್ತಿನ ದಿವಸ ನಾವು ಕೃತಜ್ಞತೆ ಸಲ್ಲಿಸಬೇಕು, ಅವ್ರನ್ನ ನೆನೆಸ್ಕೋಬೇಕು. ಯಾಕಂದರೆ ಅವ್ರು ಮಾಡಿದ್ದ ಕಾರ್ಯ ಅಪಾರ. ಇದು ಇವತ್ತಿನವರೆಗೂ ಅವ್ರ 85-90 ವರ್ಷದಿಂದ ನಾವು ಈ ತೇರನ್ನು ನಾವು ಬಳಸ್ತಾ ಇದ್ದೀವಿ, ರಥೋತ್ಸವ ನಡೆಸ್ತಾ ಇದ್ದೀವಿ. ಇನ್ನೊಂದು ವಿಶೇಷತೆ ಏನಂದರೆ, ಈ ನಗರೇಶ್ವರ ಸ್ವಾಮಿ ರಥೋತ್ಸವ ನಮ್ಮ ಆರ್ಯವೈಶ್ಯ ಸಮಾಜದವರು ನೇತೃತ್ವದಲ್ಲಿ ಊರಿನ ಸಹಕಾರದಿಂದ, ಎಲ್ಲ ಸಮಾಜದ ಸಹಕಾರದಿಂದ ನಾವು ನಡೆಸ್ಕೊಂತ ಬಂದೀವಿ ಇಷ್ಟು ವರ್ಷ. ಇದು ಇನ್ನೊಂದು ವಿಶೇಷತೆ ಏನಂದರೆ, ನಗರೇಶ್ವರ ಜಾತ್ರೆ, ನಗರೇಶ್ವರ ಸ್ವಾಮಿ ನಮ್ಮ ಆರ್ಯವೈಶ್ಯ ಸಮಾಜದ ಕುಲದೇವತೆ. ಈ ರೀತಿ ಊರಿನ ಜಾತ್ರೆ, ಊರಿನ ರಥೋತ್ಸವ ಅಂತಂದು ಹೇಳಿ ಇಡೀ ಕರ್ನಾಟಕದಲ್ಲಿ ಇದು ಮೊದಲು. ಇದು ಬೇರೆ ಕಡೆ ಈ ಥರ ಮಾಡೋದಿಲ್ಲ, ಜಾತ್ರೆ ಅಂತ ಹೇಳಿ ಮಾಡೋದಿಲ್ಲ. ಇದು ಕಮಲಾಪುರಕ್ಕೆ ಇದು ಒಂದು ಕೀರ್ತಿ ಇರ್ತಾರಂಥ ಒಂದು ವಿಷಯ. ಇವತ್ತಿನ ದಿವಸ ಸಾವಿರಾರು ಜನಸಂಖ್ಯೆಯ ಮಧ್ಯ ನಮ್ಮ ರಥೋತ್ಸವ ಯಾವುದು ತೊಂದರೆ ಇಲ್ದಂಗೆ ಸುಸೂತ್ರವಾಗಿ ನಮ್ಮ ಮನ್ಮತ್ಕೇರಿ ಬಾಂಧವರು ಸುಸೂತ್ರ ನಡೆಸ್ಕೊಟ್ಟಾರೆ, ಜನರು ಸುಸೂತ್ರ ನಡೆಸ್ಕೊಟ್ಟಾರೆ. ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ನಿಮಗೆಲ್ಲ ವಂದನೆಗಳನ್ನು ಸಲ್ಲಿಸ್ತೀನಿ. ನಮಸ್ಕಾರ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ದೈನಂದಿನ ಆಗುಹೋಗುಗಳ ಮಾಹಿತಿಗಾಗಿ ವೀಕ್ಷಿಸಿ ವಿಜಯನಗರ ಸುದ್ದಿವಾಹಿನಿ. ನಾನು ತೇಜಸ್ವಿನಿ ಪಿ ಪಾಟೀಲ್. ನಮಸ್ಕಾರ.